ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಜಯನು ಪಂಚಭೂತಗಳ ಗುಣವನ್ನು ಜಂಬೂ ದ್ವೀಪ ವಿವರಣವನ್ನು ತಿಳಿಸಿದುದು ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಧೃತರಾಷ್ಟ್ರನು, ಓ ಸಂಜಯ, ಭೂಮಿಯಲ್ಲಿರುವ ನದಿಗಳು, ವನಗಳು, ಪರ್ವತಗಳು, ದೇಶಗಳು ಇವೆಲ್ಲವುಗಳ ಹೆಸರುಗಳನ್ನು, ಅವುಗಳ ಪರಿಮಾಣಗಳನ್ನು ತಿಳಿಸಬೇಕು ಎಂದನು. ಆಗ ಸಂಜಯನು, ಓ ಮಹಾರಾಜ, ಜಗತ್ತೆಲ್ಲ ಪೃಥ್ವಿ, ನೀರು, ಅಗ್ನಿ, ವಾಯು, ಆಕಾಶ ಎಂಬ ಈ ಪಂಚ ಮಹಾಭೂತಗಳೇ. ಅದರಲ್ಲಿ ಪೃಥ್ವಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ 5 ಗುಣಗಳು, ಜಲಕ್ಕೆ ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ, ರಸಗಳೆಂಬ 4 ಗುಣಗಳು, ಅಗ್ನಿಗೆ ಶಬ್ದ, ಸ್ಪರ್ಶ, ರೂಪಗಳೆಂಬ 3 ಗುಣಗಳು, ವಾಯುವಿಗೆ ಶಬ್ದ, ಸ್ಪರ್ಶಗಳೆಂಬ 2 ಗುಣಗಳು, ಆಕಾಶಕ್ಕೆ ಶಬ್ದವೆಂಬ 1 ಗುಣ ಮಾತ್ರವೇ ಇರುವುದೆಂದು ತತ್ವಜ್ಞರಾದ ಋಷಿಗಳು ಹೇಳುವರು. ಹೀಗೆ ಪಂಚಮಹಾಭೂತಗಳು ಜಗತ್ತಿನ ಸೂಕ್ಷ್ಮ ಭೂತಗಳೆಲ್ಲಕ್ಕೂ ಆಧಾರಗಳಾದುದರಿಂದ ಎಲ್ಲವೂ ಮೇಲಿನ 5 ಗುಣಗಳನ್ನು ಒಳಗೊಂಡಿವೆ. ಆ 5 ಗುಣಗಳು ಮಹಾಭೂತಗಳಲ್ಲಿಯೂ ಅವುಗಳಿಂದಾದ ಸೂಕ್ಷ್ಮ ಭೂತಗಳಲ್ಲಿಯೂ ಹೊಂದಿಕೊಂಡಿರುವವು. ಅವು ಒಂದಕ್ಕೊಂದು ಹೊಂದಿಕೊಂಡಿರುವವರೆಗೆ ಒಂದನ್ನೊಂದು ಮೀರದೆ ಸಮಭಾವದಿಂದ ಒಪ್ಪುತ್ತಿರುವವು. ಈ ಪಂಚಭೂತಗಳು ಪರಸ್ಪರವಾಗಿ ವಿಷಮಿಸಿದಾಗ ಶರೀರಧಾರಿಗಳು ಶರೀರದಿಂದ ಅಗಲಿಸಲ್ಪಡುವವಲ್ಲದೆ ಬೇರೆ ವಿಧದಿಂದಲ್ಲ. ಈ ಅಗಲಿಕೆಯೇ ಸಾವು, ಇವುಗಳ ಸಂಯೋಗವೇ ಹುಟ್ಟು. ಅಗಲಿಕೆಯಲ್ಲಿ ಭೋಗ್ಯಗಳಾದ ಪಂಚಭೂತಗಳು ಭೋಕ್ತೃವಾದ ಚೇತನವು ಸ್ವಸ್ವರೂಪಗಳಿಂದ ಸ್ವರೂಪ ಸತ್ತೆಯನ್ನು ಪಡೆಯುವರು. ಪಂಚಮಹಾಭೂತಗಳು ನಶಿಸುವಾಗ ಕ್ರಮವಾಗಿ ತಮ್ಮ ತಮಗೆ ಕಾರಣವಾದ ಭೂತಗಳಲ್ಲಿ ಲಯಿಸುವವು. ಹುಟ್ಟುವಾಗಲೂ ತಮ್ಮ ತಮ್ಮ ಕಾರಣ ವಸ್ತುಗಳಿಂದಲೇ ಕ್ರಮವಾಗಿ ಹುಟ್ಟುವವು. ಇವೆಲ್ಲ ಈಶ್ವರ ಸ್ವರೂಪವೇ. ಇವುಗಳ ಆಕೃತಿಗಳನ್ನು ಪರಿಮಾಣಗಳನ್ನು ತಿಳಿಯಲು ಸಾಧ್ಯವು. ಪಾಂಚಭೌತಿಕಗಳಾದ ವಸ್ತುಗಳೇ ಎಲ್ಲೆಲ್ಲಿಯೂ ಕಾಣುವವು. ಮನುಷ್ಯರು ಅನುಮಾನದಿಂದ ಅವುಗಳ ಪ್ರಮಾಣವನ್ನು ನಿರ್ಣಯಿಸುವರು. ಈ ಪ್ರಕೃತಿಗೂ ಮೀರಿದುದು ಯಾವುದೋ ಅದೇ ಅಚಿಂತ್ಯವಾದ ಬ್ರಹ್ಮನ ಲಕ್ಷಣವು. ಓ ಕೌರವೇಂದ್ರ, ಇನ್ನು ಸುದರ್ಶನ ದ್ವೀಪ ಅಂದರೆ ಜಂಬೂದ್ವೀಪವನ್ನು ಕುರಿತು ವಿವರಿಸುವೆನು. ಈ ದ್ವೀಪವು ಅಳತೆಗೆ ಮೀರಿದುದು, ವರ್ತುಲವಾದುದು. ನದ ನದಿ ಸಮೂಹಗಳಿಂದಲೂ ಮೇಘಗಳಂತಿರುವ ಬೆಟ್ಟಗಳಿಂದ ರಮ್ಯವಾದ ಹಲವು ದೇಶಗಳಿಂದಲೂ ನಗರಗಳಿಂದಲೂ ಫಲಪುಷ್ಪ ಭರಿತವಾದ ಮರಗಳಿಂದಲೂ ಧನಧಾನ್ಯಗಳಿಂದಲೂ ತುಂಬಿದೆ. ಸುತ್ತಲೂ ಲವಣ ಸಮುದ್ರದಿಂದ ಆವರಿಸಲ್ಪಟ್ಟಿದೆ. ಮನುಷ್ಯನ ಮುಖವು ಕನ್ನಡಿಯಲ್ಲಿ ಹೇಗೋ ಹಾಗೆ ಸುದರ್ಶನ ದ್ವೀಪವು ಚಂದ್ರಮಂಡಲದಲ್ಲಿ ಪ್ರತಿಬಿಂಬಿಸುವುದು. ಸತ್ವೌಷಧಗಳಿಂದ ತುಂಬಿದ ಆ ಸುದರ್ಶನ ದ್ವೀಪಕ್ಕಿಂತಲೂ ದ್ವೀಪವು 2ರಷ್ಟು ದೊಡ್ಡದು. ಹಾಗೆಯೇ ಕ್ರಮವಾಗಿ ಶಾಲ್ಮಲಿ, ತತ್ಫಲ, ಕುಶದ್ವೀಪಗಳು ಮೇಲೆ ಮೇಲೆ ಪ್ರಮಾಣದಲ್ಲಿ ದ್ವಿಗುಣವಾಗಿ ಹೆಚ್ಚುತ್ತಿವೆ. ಕುಶದ್ವೀಪವು ಎಲ್ಲ ಔಷಧಿಗಳಿಂದ ತುಂಬಿ ಪರ್ವತಗಳಿಂದಲೂ ಆವೃತವಾಗಿದೆ. ಇವು ಹೊರತು ಉಳಿದೆಲ್ಲವೂ ಜಲಮಯಗಳು. ಇದು 5ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.